ಟಾರ್ಗೆಟ್ಗೆ ಸ್ವಾಗತ. ಇವತ್ತು ಸಾಹಿತಿಗಳು ಕಲಾವಿದರಲ್ಲೂ ಕೂಡ ಅನೇಕ ರೀತಿಯ ಬಣಗಳಾಗಿದೆ. ಇವತ್ತು ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವ್ರ ವಿರುದ್ಧ ತಾವು ಭಾಳ ಆಕ್ರೋಶ ವ್ಯಕ್ತಪಡಿಸ್ತೀರಿ. ಅವ್ರು ಹೇಳ್ತಾ ಇದ್ದಾರೆ ಸೊ ಬಹುತೇಕ ಪ್ರೇಮಿಗೆ ನಾಚಿಕೆ ಆಗಬೇಕು, ನಾನು ಹೇಳಿದ್ದು ಮಕ್ಕಳಿಗಾಗಿ ಒಂದು ಜಾಗತಿಕ ಜ್ಞಾನವನ್ನು ತರುವಂಥದ್ದು ಮಾತ್ರ ಇಂಗ್ಲೀಷ್ ಇರ್ತಕ್ಕಂಥದ್ದು ಕನ್ನಡಕ್ಕೆ ಬರಲಿ ಸರಳವಾಗಿರುತ್ತೆ ಅನ್ನೋ ಕಾರಣಕ್ಕೆ. ಯಾಕೆ ಅಷ್ಟು ಸಿಟ್ಟು ಅಂತ? ಸಿಟ್ಟಂತೇನೋ ನಾನು ವ್ಯಕ್ತಪಡಿಸಿಲ್ಲ. ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಾಚಿಕೆ ಆಗಲಿ ಅಂತಂದ್ರೆ ಅವ್ರು ಹೇಳಿದ್ದಾರೆ ಅಭಿಪ್ರಾಯ ಹೇಳೋದ್ರಲ್ಲಿ ನಾನು ಆ ಮಾತು ಯಾಕೆ ಹೇಳಿದೆ ಅಂದರೆ, ಇವತ್ತು ನಾನು ಹೇಳಿದ್ನಲ್ಲ, ಅವ್ರು ಹೇಳಿದ್ದಾರೆ ವೈಜ್ಞಾನಿಕವಾಗಿ ಮಕ್ಕಳ ಒಂದು ಜ್ಞಾನಾರ್ಜನೆ ಬೆಳೀಲಿ ಅಂತ ಮಾಡಲಿ ಅಂತ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಅವ್ರು ಸರಿಯಾದ ಮಾಹಿತಿ ಇಲ್ಲ ಅಂತ ನಾನು ತಿಳ್ಕೊಂಡು, ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಈಗ ರಿಯಾಕ್ಟ್ ಮಾಡಿದ್ದಾರೆ, ನೀವು ಇಂಟರ್ವ್ಯೂ ಆದಮೇಲೆ ರಿಯಾಕ್ಟ್ ಅಲ್ವಾ? ಈಗ ನನಗೇನು ಮಾಹಿತಿ ಇದೆ ನಾನು ನಿಮಗೆ ಕೊಟ್ಟಿದ್ದೀನಿ, ಆಯಿತಾ? ಒಂದು ಕನ್ನಡವನ್ನು ವೈಜ್ಞಾನಿಕವಾಗಿ ಅದನ್ನು ಯಾರೋ ಮಾಡಿರೋ ಒಂದು ಡಬ್ಬಿಂಗೋಸ್ಕರ ಅವ್ರ ಲಿಪ್ಸಿಂಗ್ ತುರುಕಿ ಹೇಳಿದ್ರೆ ನಮ್ಮ ಕನ್ನಡವನ್ನು ವೈಜ್ಞಾನಿಕವಾಗಿ ನನ್ನ ಮಕ್ಳಿಗೆ ನಾನು ಯಾವ ರೀತಿ ಇದು ಮಾಡಬೇಕು. ಆಮೇಲೆ ಅವ್ರು ಹೇಳಿದಾಗೆ ಈ NGC ಚಾನಲ್ಲು ಡಿಸ್ಕವರಿ ಚಾನಲ್ ಏನಿದೆ ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ದೋಷಣೆ ಇಲ್ಲ. ಅದನ್ನು ವಾಯ್ಸ್ ಓವರ್ಲ್ಯಾಪ್ ಅಂತಾರೆ, ಅದನ್ನು ಡಬ್ಬಿಂಗ್ ಅಂತ ಯಾರೂ ಹೇಳೋದಿಲ್ಲ. ಅದನ್ನು ನೀವು ಮಾಡ್ಕೊಳ್ಳಿ, ನಾವು ಅದನ್ನು ಯಾರೂ ಇದು ಮಾಡ್ತಾ ಇಲ್ಲ. ಸೊ ವಾಯ್ಸ್ ಓವರ್ಲ್ಯಾಪ್ಗೆ ನಿಮ್ಮದು ವಿರೋಧ ಇಲ್ಲ? ವಾಯ್ಸ್ ಓವರ್ಲ್ಯಾಪ್ಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ, ಆಯಿತಾ? ಅದಲ್ಲಿ ಪ್ರಾಣಿಗಳನ್ನ ತೋರಿಸ್ತಾ ಇರ್ತಾರೆ, ಅದನ್ನು ನೀವು ಕನ್ನಡದಲ್ಲಿ ಹೇಳಿದ್ರೂ ಅದೇ ಮಾಹಿತಿ ಸಿಗ್ತಾ ಇರುತ್ತೆ, ನೀವು ಇಂಗ್ಲೀಷಲ್ಲಿ ಹೇಳಿದ್ರೂ ಅದೇ ಮಾಹಿತಿ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿ ಇಲ್ಲ. ಬಟ್ ಡಬ್ಬಿಂಗ್ ಅಂತ ಕೆಲವೊಂದು ಸಂಸ್ಕೃತಿ ಇರುವಂಥ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವುಗಳ ಬಗ್ಗೆ ಹೆರ್ಬಿಡಿ ಅಂತ ನಾನು ಹೇಳ್ತಾ ಇರೋದು. ಈಗ ಅವತಾರ್ ಸಿನಿಮಾ ಆಂಧ್ರದಲ್ಲಿ 10 ಕೋಟಿ ರೂಪಾಯಿ ಲಾಭ ಮಾಡಿದೆ. ತೆಲುಗವ್ರು ಎಲ್ಲೋಗ್ಬೇಕು? ಲಿಪ್ಪು ಅದೆಲ್ಲ ತೆಲುಗವ್ರು ಎಲ್ಲೋಗ್ಬೇಕು ಹೇಳಿ? ತೆಲುಗವ್ರು ಎಲ್ಲೋಗ್ಬೇಕು? ಅವ್ರ ಸಂಸ್ಕೃತಿ ತೆಲುಗು ಜನ ನೋಡಿದ್ರಲ್ಲ, ಅದನ್ನೇ ಹೇಳ್ತಾರ ಸ್ವಾಮಿ. ನೀವು ಜನಕ್ಕೆ ಬಲವಂತವಾಗಿ ಅಭ್ಯಾಸ ಮಾಡಿಸ್ಬಿಡ್ತು ಅಂದ್ರೆ ಅಲ್ಲಿರೋ ಮಹೇಶ್ ಬಾಬು ಎಲ್ಲಾಗಬೇಕು, ನಾಗಾರ್ಜುನ ಎಲ್ಲಿ ಹೋಗ್ಬೇಕು? ಗ್ಲೋಬಲೈಸೇಷನ್, ನೀವು ಮೊಬೈಲ್ ತಗೋಬಹುದು, ವಿಮಾನ ಹತ್ಬೋದು, ಒಳ್ಳೆ ರೋಡ್ ಬೇಕು, ನಿಮ್ಗೆ ಎಲ್ಲಾ ಅನುಕೂಲಗಳು ಬೇಕು. ಸೊ ಹಾಗಾಗಿ ಗ್ಲೋಬಲೈಸೇಷನ್ ಇದರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲ ಹಾಳಾಗೋಗ್ಲಿ ಅಂತ ನೀವು ಬಿಟಿ ಬಂದಿಲ್ವಾ? ಬಿಟಿ ಹತ್ತಿ ಬಂದಿಲ್ವಾ? ನಿಮಗೆ ಜೀನ್ಸ್ ಹೊಸ ಪದಾರ್ಥಗಳು ಬರ್ತಾ ಇಲ್ವಾ? ತಿಂತಾ ಇಲ್ವಾ ಜನ? ಅದನ್ನೇ ಹೇಳ್ತಾ ಇರೋದು. ಈಗ ಅದನ್ನ ಬಂತು ಅಂತೇಳಿ ಕೊನೆಗೆ ಭಾಷೆ ಒಂದು ಉಳಿದಿದೆ, ಅದು ಉಳ್ಕೊಂಡಿರೋದು ಇಲ್ಲಿ ಕನ್ನಡ ಭಾಷೆ. ಇಲ್ಲೊಂದೇ ಭಾಷೆ ಹೆಂಗೆ ಹಾಳಾಗುತ್ತೆ ಅಂತ, ಭಾಷೆ ಇನ್ನೂ ಬೆಳೆಯುತ್ತಲ್ಲ, ಜನಕ್ಕೆ ಅಟ್ಲೀಸ್ಟ್ ಮಾಹಿತಿ ಸಿಗುತ್ತಲ್ಲ, ಎಲ್ಲ ಕನ್ನಡದಲ್ಲೇ ನೋಡ್ತಾರಲ್ಲ. ನೀವು ಅದನ್ನೇ ಹೇಳ್ತಾ ಇದ್ದೀರಾ. ಮತ್ತೆ ಅವ್ರಿಗೆ ಯಾವ ರೀತಿ ಮಾಹಿತಿ ಸಿಗುತ್ತೆ ಅಂತ ನಾನು ಇಷ್ಟೊತ್ತರೆಗೂ ಹೇಳಿದ್ದೀನಿ ನಿಮಗೆ, ನೀವು ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನನಗೆ ಇವತ್ತು ಡೈರೆಕ್ಟ್ ಆಗಿ ನಂಗೆ ತೆಲುಗು ಅರ್ಥ ಆಗಲ್ಲ, ಡೈರೆಕ್ಟ್ ಇಂಗ್ಲೀಷ್ ಅರ್ಥ ಆಗಲ್ಲ, ಹಿಂದಿ ಅರ್ಥ ಆಗಲ್ಲ, ಕನ್ನಡದಲ್ಲಿ ನೋಡ್ತೀನಲ್ಲ, 10 ಜನ ನೋಡ್ತಾರಲ್ಲ, ಅವಕಾಶ ತಾವು ಕಲಿತಾ ಇದ್ದೀರಲ್ಲ. ಏನದೇ ಕಿತ್ತೋಗಿರೋ ಕನ್ನಡ ನೋಡ್ತೀರಾ ನೀವು? ಈಗ ಬರ್ತಾ ಇರೋದು ಮಹಾ ಉದ್ದಾರದ ಕನ್ನಡನ, ಈಗ ಕಿತ್ತೋಗಿರೋ ಕನ್ನಡ ಸಿನಿಮಾ ಬರ್ತಾ ಇಲ್ವಾ? ಡೈರೆಕ್ಟ್ ಹೊಸ ಸಿನಿಮಾಗಳು ಎಷ್ಟು ಜನ ನೋಡ್ತಾರೆ? ಇವ್ರ ಲ್ಯಾಂಗ್ವೇಜ್ ನೋಡಿದಾರ? ಮಚ್ಚು ಲಾಂಗು ಇವ್ರು ಮಾಡುವಂತ. ನೀವು ಹೇಳೋದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಚ್ಚು ಲಾಂಗ್ ಬಂದೇ ಇಲ್ಲ, ಕಿತ್ತೋಗಿರೋ ಸಿನಿಮಾ ಬಂದೇ ಇಲ್ಲ ಅನ್ನೋದು ನೀವು ಹೇಳೋದು. ಸೊ ಕನ್ನಡದವ್ರು ಹಾಗಿದ್ರೆ ನೀವು ಎಷ್ಟು ಸಿನಿಮಾ ಸಕ್ಸಸ್ ಆಗಿದೆ ಲಾಸ್ಟ್ ಇಯರ್? ನೀವು ಬೇರೆ ಸಿನಿಮಾಗಳು ಹೇಳಿ, ಬೇರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಸಿನಿಮಾಗಳು ಸಕ್ಸಸ್ ಆಗಿದೆ ತೋರಿಸಿ. ನಮ್ಮ ಕನ್ನಡ ತೆಲುಗು ಮತ್ತೆ ತಮಿಳು ಬರೋದ್ರಿಂದ ನಮ್ಮ ಇಂಡಸ್ಟ್ರಿ ಹಾಳಾಗ್ತಾ ಇದೆ, ಅಷ್ಟು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ ಯಾಕೆ ಬಾಯ್ ಪಡ್ಕೋತಾ ಇದ್ದೀರಿ ನೀವು? ಸಕ್ಸಸ್ ಆಗದೆ ಹೋಗಿದ್ರೆ ಇವತ್ತು ಇಂಡಸ್ಟ್ರಿಗಳು ನಮ್ಮ ಸಿನಿಮಾ ಬಿಡುಗಡೆ ಆದ್ರೆ ಆ ಡೇಟಿಗೆ ಬನ್ನಿ, ಈ ಡೇಟಿಗೆ ಬನ್ನಿ, ನಮ್ಮ ಸಿನಿಮಾನೇ ಕೊಡಲ್ಲ ಅಂತ ಯಾಕೆ ಹೇಳ್ತಾರೆ ಸಿನಿಮಾ ಥಿಯೇಟರ್ ಮಾಲೀಕರು? ನಾವು ಅಷ್ಟು ಜನರ ಮುಂದೆ ನಿಂತ್ಕೊಂಡು ಫೈಟ್ ಮಾಡ್ತಾ ಇದೀವಿ, ಬಿಡಿ ಫೈಟ್ ಮಾಡೋದಕ್ಕೆ ಬಿಡಿ, ಇನ್ನೂ ಯಾಕೆ ನಮ್ಮನ್ನು ಸಾಯ್ಸಕ್ಕೆ ನೋಡ್ತೀರಾ? ಅಷ್ಟು ಸಿನಿಮಾಗಳ ಮಧ್ಯೆ, ಅಷ್ಟು ಲ್ಯಾಂಗ್ವೇಜ್ ಸಿನಿಮಾಗಳ ಮಧ್ಯೆ ನಿಂತ್ಕೊಂಡು ನಾವು ಬಡದಾಡ್ತಾ ಇದೀವಿ. ಹೀರೋಗಳು, ಕನ್ನಡದ ಹೀರೋಗಳು, ಕನ್ನಡ ಸಿನಿಮಾಗಳು ಹೊಡೆದಾಡ್ತಾ ಇದೀವಿ ನಾವು, ಅದರಲ್ಲಿ ಸ್ಟ್ರಾಂಗ್ ಆಗ್ತಾ ಇದೀವಿ ನಾವು. ನಿಮ್ಮ ಡಿಸ್ಟ್ರಿಬ್ಯೂಟರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ತಕ್ಕಂಥವ್ರೆ ಸಿನಿಮಾ ತಂದಿಲ್ಲಿ ಹಾಕ್ತಾ ಇರೋದು, ಹೊರಗಿನ ಸಿನಿಮಾ ತಂದು ಹಾಕ್ತಾ ಇರೋದು ಅವರೇನೆ, ಡಬ್ಬಿಂಗ್ ರೆಡಿ ಮಾಡ್ಕೊಂಡು ಕೂತವ್ರು ನಿಮ್ಮವರೇನೆ, ಎಲ್ಲ ನಿಮ್ಮಲ್ಲೇ ಇದ್ದಾರೆ. ಅದನ್ನೇ ಹೇಳ್ತಾರೆ, ಎಲ್ಲ ತಂದು ಹಾಕಿ ಅವ್ರನ್ನ ನಾವೆಲ್ಲ ಹೋಗ್ಬೇಕು? ಅವ್ರು ಹೊರಗೆ ಹಾಕಿ, ನಿಮ್ಮ ಜೊತೆ ಇರೋ ದ್ರೋಹಿಗಳು ಅಂತ ಹೇಳ್ತಾರಲ್ಲ, ಅವ್ರು ಹೊರಗೆ ಹಾಕಿ ತಿಳ್ಕೊಳ್ತಾರೆ. ಅವರು ಕನ್ನಡದವ್ರೆ, ಅವರು ಕನ್ನಡದ ಮನಸ್ಸುಗಳೇ, ನಿಧಾನವಾಗಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀವು ಬೀದಿಗಿಳೋದ್ರಿಂದ ಆ CCI ಹೆದರುತ್ತಂತ ನಾವು ತಪ್ಪು ಭ್ರಮೆ ಅದು ಅಲ್ಲ. ನಾವು ಬೀದಿಗಿಳಿದು ನಾವೇನು ಹೇಳ್ತಾ ಇದೀವಿ, ಬೀದಿಗಿಳಿದು ನಾವು ನಾವು ಬಸ್ ಸುಟ್ಟಾಕ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಇದು ಮಾಡ್ತೀವಿ, ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಅದನ್ನ ನಾವು ಹೇಳ್ತಲ್ಲ. ಪ್ರೇಮ್, ಇಷ್ಟೊತ್ತು ಈ ಡಬ್ಬಿಂಗ್ ವಿವಾದ ಕುರಿತು ಅನೇಕ ವಿಷಯಗಳ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೇನೆ. ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.